ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋವಂಥದ್ದು ಒಂದು ಚಟ್ನಿ ಪುಡಿ ರೆಸಿಪಿ ಹೇಳ್ತಾ ಇದ್ದೀನಿ. ಯಾವುದಂದರೆ ಹೈ ರಿಚ್ ಅಂದರೆ ತುಂಬ 100ಗೆ 100% ಐರನ್ ಕಂಟೆಂಟ್ ಇರೋದು, ಪ್ರೋಟೀನ್ಸ್ ಇರೋವಂಥದ್ದು ಸೊಪ್ಪಿನ ಚಟ್ನಿ ಪುಡಿ. ಯಾವುದಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಒಂದು ಜಾಮೂನ್ ಬಟ್ಲು ಶೇಂಗಾ ತೊಗೊಂಡು ಕಾದಿರೋವಂಥ ಬಾಣಲಿಗೆ ಹಾಕ್ಬಿಟ್ಟು ಒಂದು ಹದಕ್ಕೆ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಮತ್ತು ಒಂದು ಹೋಳು ಕೊಬ್ಬರಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು. ಇದನ್ನು ಒಂದು ಹದಕ್ಕೆ ಸ್ವಲ್ಪ ಕಂದು ಬಣ್ಣ ಬರೋ ಥರ ಹುರಿದ್ಬಿಟ್ಟು ಸ್ವಲ್ಪ ಕೆಂಪಗಾಗಬೇಕು, ಆ ಥರ ಹುರಿದ್ಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಹುರಿದ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಯಾವುದಕ್ಕೂ ಎಣ್ಣೆನೇ ಹಾಕೋದು ಬೇಕಾಗಲ್ಲ. ಇದಕ್ಕೆ ವಿತೌಟ್ ಆಯಿಲು ಡ್ರೈ ಫ್ರೈ ಮಾಡ್ತಾ ಇರೋದು ಎಲ್ಲನೂ. ತುಂಬ 1 ರಿಂದ 1.5 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಅಗಸೆ ಬೀಜ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಕಾಲು ನೋವು ಇದೆಲ್ಲ ಇರುತ್ತಲ್ಲ, ಸೊಂಟ ನೋವು, ಇದೆಲ್ಲ ಕಡಿಮೆ ಮಾಡುತ್ತೆ ಈ ಅಗಸೆ ಬೀಜ ಹೆಣ್ಮಕ್ಳಿಗೆ. ಮತ್ತು ಕೂದಲು ಬೆಳವಣಿಗೆಗೂ ಕೂಡ ಈ ಅಗಸೆ ಬೀಜ ತುಂಬ ಒಳ್ಳೆಯದು. ನೆನೆಸ್ಬಿಟ್ಟು ಅದರ ನೀರಿರುತ್ತಲ್ಲ ಅದನ್ನು ಹಚ್ಕೊತಾರೆ. ಅಗಸೆ ಬೀಜ ಹುರಿದಾಗಿದೆ, ಚಟಪಟ ಅಂತ ಸಿಡ್ದಾಗಿದೆ, ಅದನ್ನು ಎತ್ತಿಟ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಗರಿಗರಿ ಹಾಕಬೇಕು, ಆ ಥರ ಗರಿಗರಿ ಹಾಕಬೇಕು, ಎತ್ತಿಟ್ಕೊಳ್ಳೋಣ. ಇದು ನುಗ್ಗೆ ಸೊಪ್ಪು ನಾನು ಒಣಗಿಸ್ಬಿಟ್ಟು ತಗೊಂಡಿದ್ದೀನಿ. ಒಣಗಿಸಿ ಮಾಡಿದ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಹಸಿದನ್ನು ಹುರಿದು ಮಾಡ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ದೇ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನೆಲ್ಲ ಡ್ರೈ ರೋಸ್ಟ್ ಮಾಡಿಯೇ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಹೆಲ್ತಿಯಾಗಿಯೂ ಇರುತ್ತೆ. ನುಗ್ಗೆ ಸೊಪ್ಪು ತುಂಬ ಐರನ್ ಕಂಟೆಂಟ್ ಇರೋವಂಥದ್ದು, ಪ್ರೋಟೀನ್ಸ್ ಇರುತ್ತೆ ನುಗ್ಗೆ ಸೊಪ್ಪು. ಆಮೇಲೆ ಇದು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ 2 ಸೊಪ್ಪುಗಳು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಕೂದಲು ಬೆಳವಣಿಗೆಗೂ ಕೂಡ ತುಂಬ ಒಳ್ಳೆಯದು. 2 ಸೊಪ್ಪನ್ನ ಹಸಿದಿರುತ್ತಲ್ಲ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಕೂದಲಿಗೆ ಹಚ್ಚಿದ್ರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಕೂದಲು ಉದುರೋದಿಲ್ಲ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಕ್ಯಾಲ್ಶಿಯಮ್ ಇರುತ್ತೆ, ಐರನ್ ಕಂಟೆಂಟ್ ಇರುತ್ತೆ. ಸೊಪ್ಪುಗಳನ್ನ ಜಾಸ್ತಿ ತಿನ್ನಬೇಕು, ತಿಂದಷ್ಟು ನಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ. ಕಾಳು ಸೊಪ್ಪು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಗರಿ ಆಗಿ ಆಗೋ ಥರ ನೋಡಿರಿ, ಈ ಥರ ಗರಿ ಹಾಕಬೇಕು. ಸೊಪ್ಪು ಹಿಂಗೆ ಮಾಡಿದ್ರೆ ಪುಡಿ ಹಾಕಬೇಕು. ಆ ಥರ ಹುರಿದ್ಬಿಟ್ಟು ತೊಗೊಳ್ಳೋಣ, ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅದು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ಶೇಂಗಾ ಮತ್ತು ಕೊಬ್ಬರಿ ಹುರಿದು ಎತ್ತಿಟ್ಟಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸಲ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಸಲ ಹಾಕಿದ್ರೆ ಸಾಕು. ಹಾಕಾಯಿತು ನೋಡಿ. ಇವಾಗ ಒಂದು ಸಲ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಇದನ್ನು ಆಗಿದೆ ನೋಡಿ. ಇವಾಗ ಒಂದು ಸಲ ಮಾಡಿದ್ರೆ ಸಾಕು, ಮತ್ತು ಇನ್ನೊಂದು ಸಲ ಹಾಕಬೇಕಾಗುತ್ತೆ. ಅದಕ್ಕೆ ಇವಾಗ ಇಷ್ಟು ಮಾಡಿದ್ರೆ ಸಾಕು. ಇವಾಗ ಕರಿಬೇವು ಮತ್ತು ಅಗಸೆ ಬೀಜ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಉಪ್ಪು ಖಾರ ಎಲ್ಲ ಜೊತೆಗೆ ಸೇರಿಸ್ಬೋದು. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನಿಲ್ಲಿ, ಸುಲಿದಿರೋ ಅಂಥದ್ದು. ಮತ್ತು ಸ್ವಲ್ಪ ಹುಳಿಗೆ ಹುಣಸೆಹಣ್ಣು, ಸ್ವಲ್ಪ ಸ್ವೀಟು, ಹುಳಿ, ಖಾರ, ಉಪ್ಪು ಎಲ್ಲ ಇರಬೇಕಲ್ಲ ಚಟ್ನಿ ಪುಡಿ ಅಂದರೆ, ಅದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಆಗಿದೆ ನೋಡಿ. ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಪುಡಿ. ಮತ್ತು 1/2 ಟೇಬಲ್ ಸ್ಪೂನು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕ್ಕೊಳ್ಳೋದು. ಉಪ್ಪು ಹಾಕಾಗಿದೆ ನೋಡಿ, ರುಚಿಗೆ ತಕ್ಕಷ್ಟು. ಮತ್ತು ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಕೆಲವೊಬ್ಬರು ಒಣಮೆಣಸಿನ್ಕಾಯಿನೇ ಹುರಿದ್ಬಿಟ್ಟು ಹಾಕ್ತಾರೆ, ಅದೂ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇವಾಗ ಹುರಿದಿರ್ತೀವಲ್ಲ ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು, ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಆರೋಗ್ಯಕ್ಕೆ
ತುಂಬ ಒಳ್ಳೆಯದು, ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಈ ಸೊಪ್ಪುಗಳು ಚಟ್ನಿ ಪುಡಿ ಮಾಡ್ಕೊಂಡು ತಿಂದರೆ ತುಂಬ ದಿನದಿಂದ ದಿನಕ್ಕೆ ನಮಗೆ ಅದ್ರ ಬದಲಾವಣೆ ಗೊತ್ತಾಗುತ್ತೆ, ಆರೋಗ್ಯದಲ್ಲಾಗೋ ಬದಲಾವಣೆ ಗೊತ್ತಾಗುತ್ತೆ. ತುಂಬ ಒಳ್ಳೆಯದಂದರೆ ಹೈ ಪ್ರೋಟೀನ್ ಇರೋ ಅಂಥದ್ದು. ಇವಾಗ ಹಾಕಾಗಿದೆ ನೋಡಿ. ಇದನ್ನು ಒಂದ್ಸಲ 1-2 ಸಲ 1-2 ನಿಮಿಷ ರುಬ್ಬಿಬಿಟ್ರೆ ಚಟ್ನಿ ಪುಡಿ ರೆಡಿ. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪಿನ ಚಟ್ನಿ ಪುಡಿ ರೆಡಿ. ನಾನು ಸ್ವಲ್ಪ ಖಾರ ಕಡಿಮೆ ಆಗಿತ್ತು, ಅದಕ್ಕೆ ಇನ್ನೂ ಸ್ವಲ್ಪನೂ ಖಾರ ಆಗಲಿ ಅಂತೇಳಿ, ಖಾರ ಇದ್ದರೆ ಚೆನ್ನಾಗೇ ಇರುತ್ತಲ್ಲ. ಖಾರ, ಉಪ್ಪು, ಹುಳಿ ಎಲ್ಲ ಸೇರಿದ್ರೆ ಅನ್ನಕ್ಕೆ ಮತ್ತು ರೊಟ್ಟಿಗೆ, ಚಪಾತಿಗೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತಾರೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಸೊಪ್ಪಿನ ಚಟ್ನಿ ಪುಡಿ ಎನರ್ಜಿ ಬೂಸ್ಟ್ ಮಾಡುತ್ತೆ, ಮತ್ತು ಸ್ಕಿನ್ಗೂ ಒಳ್ಳೆಯದು, ಹೇರ್ ಗ್ರೋತ್ಗೂ ಒಳ್ಳೆಯದು, ಜೀರ್ಣಕ್ರಿಯೆಗೂ ಒಳ್ಳೆಯದು. ತುಂಬ ಆರೋಗ್ಯದ ಬೆನಿಫಿಟ್ಸ್ಗಳೇ ಇದೆ. 100ಗೆ 100 ಕೊಡ್ಬೋದು, ಆ ಥರ ಬೆನಿಫಿಟ್ಸ್ ಇದೆ. ಈ ಚಟ್ನಿ ಪುಡಿ ನೀವು ಒಂದು ಸಲ ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಒಂದು ಸಲ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್. ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಒಳ್ಳೆ ನ್ಯೂ ಆರೋಗ್ಯಕರವಾದಂಥ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.